2 ವರ್ಷ ಈ ಪಕ್ಷ ಕಾಂಗ್ರೆಸ್ ಆಡಳಿತದಲ್ಲಿದ್ದರೆ MCC ಎಲೆಕ್ಷನ್ ಇನ್ನೂ ನಡೆಸಿಲ್ಲ ಅವರು. ಸೊ MCC ಜನಪ್ರತಿನಿಧಿಗಳು ಇಲ್ಲದೆ ಇರುವಂಥದ್ದು MCC ಇಲ್ಲ ಅಂದರೆ ಕಮಿಷನರ್ ಸಂಪೂರ್ಣವಾಗಿ ಅವರ ಒಂದು ನೇತೃತ್ವದಲ್ಲಿ ನಡೀತಾ ಇದೆ. ಯಾರು ಕಮಿಷನರ್ಗೆ ನಿರ್ದೇಶನ ನೀಡ್ತಾ ಇದ್ದಾರೋ ಇಲ್ವೋ ಅದು ನೀವೇ ಅವ್ರನ್ನೇ ಹೋಗು ಪ್ರಶ್ನೆ ಮಾಡಬೇಕಾಗಿದೆ. ನಮ್ಮ ಮೂಲ ಸೌಕರ್ಯ ಇಂಥ ಒಂದು ಮಳೆ ಬಂದಾಗ ಅದು ವಿಫಲ ಆಗ್ತಾ ಇರುವಂಥದ್ದು ನೀವೇನು ನೋಡ್ತಾ ಇದ್ದೀರಾ ಅದನ್ನು ಕೂಡ ನೀವು ಅವ್ರಿಗೆ ಪ್ರಶ್ನೆ ಮಾಡಬೇಕಾಗಿದೆ. ನಾವು ಬೇಕಾದಷ್ಟು ಸತಿ ಹೇಳಿದ್ದೀವಿ, ಸ್ಥಳೀಯ ಚುನಾವಣೆಗಳು ನಡಿಬೇಕಾಗಿದೆ. ಬರೀ MCC ಅಲ್ಲ, ಪಟ್ಟಣ ಪಂಚಾಯಿತಿ, ನಗರಸಭೆ ಎಲ್ಲನೂ ಕೂಡ ಅವರು ನಡೆಸಬೇಕಾಗಿದೆ. ಆ ಎಲೆಕ್ಷನ್ ನಡೆಯೋ ಮೂಲಕ ನಮ್ಮೆಲ್ಲರಿಗೂ ಅನುಕೂಲ ಆಗುತ್ತೆ, ಜನರಿಗೂ ಕೂಡ ಅನುಕೂಲ ಆಗುತ್ತೆ. ಸೊ ಇದು ನಾವು ಕೂಡ ಪದೇ ಪದೇ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಸರ್ಕಾರ ತೀರ್ಮಾನ ಮಾಡಿಬಿಟ್ಟು ಆ ಚುನಾವಣೆಯನ್ನು ನಡೆಸಬೇಕಾಗಿದೆ. ನಾವು ಮತ್ತೊಮ್ಮೆ ಅದನ್ನ ನಿಮ್ಮ ಮೂಲಕ ಆಗ್ರಹಿಸ್ತೀವಿ. ಎರಡನೇದು ಏನು ಕೇಳಿದ್ದೀರಾ ನೀವು ಕ್ರಿಕೆಟ್ ಸ್ಟೇಡಿಯಮಲ್ಲಿ, ಹೌದು, ಇದು ಏನು KSCA ಅವರು ಮೈಸೂರಿನಲ್ಲಿ ಒಂದು ಸ್ಟೇಡಿಯಂ ಬೇಕು ಅಂತ ಅವರು ಒಂದು ನಿರ್ಣಯಕ್ಕೆ ಬಂದಿದ್ರು. ನಾವು ತಗೊಳ್ಳೋಂಥದ್ದು ಶಿಷ್ಟಾಚಾರ ಅವ್ರಿಗೆ ಗೊತ್ತಿರ್ತಕ್ಕಂಥದ್ದು ಪ್ರೋಟೋಕಾಲ್ ಇರುತ್ತೆ. ಆ ಪ್ರೋಟೋಕಾಲ್ ಪ್ರಕಾರ ಅವರು ನಡ್ಸ್ಕೊಂಡು ಹೋಗ್ತಾರೆ ಮತ್ತು ಆ ಪ್ರೋಟೋಕಾಲ್ ಅವರು ಆವಾಗ ರೂಪಿಸ್ತಾರೆ. ಯಾವ ರೀತಿ ಮಾಡಬೇಕೋ ಇಲ್ವೋ ಅಂತ ಅವರು ಆ ಸನ್ನಿವೇಶದಲ್ಲಿ ಅವರು ರೂಪಿಸ್ಕೊಂಡು ಮುಂದುವರಿತಾರೆ.